ಗೋಕಾಕ್ ಕ್ಷೇತ್ರದಲ್ಲಿ ಬ್ಯಾನರ್ ಬಡಿದಾಟ ಆಗಿದೆ. ಗೋಕಾಕ್ನಲ್ಲಿ ದಶಕದ ಬಳಿಕ ಅದ್ದೂರಿಯಾಗಿ ಜಾತ್ರೆ ಮಾಡಲಾಗ್ತಾ ಇದೆ. ಜಾತ್ರಾ ಮಹೋತ್ಸವದಲ್ಲೂ ಬ್ಯಾನರ್ ಪಾಲಿಟಿಕ್ಸ್ ಕಂಡುಬಂದಿದೆ. ಗೋಕಾಕ್ ಕ್ಷೇತ್ರದಲ್ಲಿ ಬ್ಯಾನರ್ ಪಾಲಿಟಿಕ್ಸ್. ಜಾರಕಿಹೊಳಿ ಆಪ್ತರಿಗೆ ಬ್ಯಾನರ್ ಅಳವಡಿಕೆಗೆ ಅವಕಾಶ ನೀಡಲಾಗಿದೆ. ನಗರಸಭೆ ಅಧಿಕಾರಿಗಳ ವಿರುದ್ಧ ಹೀಗಾಗಿ ಈ ರೀತಿಯಾದಂತಹ ಗಂಭೀರ ಆರೋಪ ಕೇಳಿಬರ್ತಾ ಇರೋದು. ಜಾತ್ರಾ ಮಹೋತ್ಸವ ಪೂರ್ವಭಾವಿ ಸಭೆಯಲ್ಲಿ ಹೈ ಡ್ರಾಮಾನೇ ನಡೆದಿದೆ. ಜಾರಕಿಹೊಳಿ ಹಾಗೆ ಆಪ್ತರಿಗೆ ಬ್ಯಾನರ್ ಅಳವಡಿಕೆಗೆ ಅವಕಾಶ ಕೊಟ್ಟಿದ್ದಾರೆ. ದಶಕದ ಬಳಿಕ ಅದ್ದೂರಿ ಜಾತ್ರೆ ಆಗ್ತಾ ಇರೋದು. ಈ ಜಾತ್ರೆಗಾಗಿ ಜಾತ್ರಾ ಮಹೋತ್ಸವದಲ್ಲಿ ಬ್ಯಾನರ್ ಅನ್ನ ಏನು ಅಳವಡಿಕೆ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕಿತ್ತಾಟ ಆಗ್ತಾ ಇದೆ. ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲೇ ಹೈ ಡ್ರಾಮಾ ನಡೆದಿದೆ. ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರಸಭೆ ಅಧಿಕಾರಿಗಳ ವಿರುದ್ಧ ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಈ ಬ್ಯಾನರ್ ಅಳವಡಿಕೆ ವಿಚಾರದಲ್ಲೂ ಸಹ ದೊಡ್ಡ ಪ್ರಮಾಣದ ಪಾಲಿಟಿಕ್ಸ್ ಆಗ್ತಾ ಇದೆ ಅಂತ. ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಈ ಹೈ ಡ್ರಾಮಾ ಬೆಳಕಿಗೆ ಬಂತು. ಜಾತ್ರಾ ಮಹೋತ್ಸವದಲ್ಲಿ ಬ್ಯಾನರ್ ಅನ್ನ ಅಳವಡಿಕೆ ಮಾಡುವಂತಹ ಜವಾಬ್ದಾರಿಯನ್ನ ಜಾರಕಿಹೊಳಿ ಹಾಗೆ ಆಪ್ತರಿಗೆ ನೀಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಗಳು ಕೇಳಿಬಂತು. ಆರೋಪದ ಬೆನ್ನಲ್ಲೇ ಪೂರ್ವಭಾವಿ ಸಭೆಯಲ್ಲಿ ಹೈ ಡ್ರಾಮಾ ಸಹ ನಡೆದಿದೆ. ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಿತು. ಪೂರ್ವಭಾವಿ ಮೀಟಿಂಗ್. ಕೈ ಮುಖಂಡ ಡಾಕ್ಟರ್ ಮಹಂತೇಶ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆ ಮೀಟಿಂಗ್ನಲ್ಲಿ ಫ್ಲೆಕ್ಸ್ ಹಾಕಲು ಅವಕಾಶ ಕೊಡಲು ಮನವಿ ಮಾಡಿದ್ದಾರೆ. ಜಾರಕಿಹೊಳಿ ಕುಟುಂಬ ಆಪ್ತರಿಗೆ ಮಾತ್ರ ಫ್ಲೆಕ್ಸ್ ಹಾಕೋದಕ್ಕೆ, ಎಲ್ಲರಿಗೂ ಬ್ಯಾನರ್ ಅಳವಡಿಕೆಗೆ ಅವಕಾಶ ಕೊಡಿ, ಅವರಿಗೆ ಮಾತ್ರ ಯಾಕೆ ಅವಕಾಶವನ್ನ ಕೊಟ್ಟಿದ್ದೀರಿ, ಈ ರೀತಿಯಾಗಿ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದಂತೆ ರಮೇಶ್ ಜಾರಕಿಹೊಳಿ ಅವರು ಸಭೆಯಲ್ಲಿ ಕೆಂಡಾಮಂಡಲರಾದರು. ಪಂಚಾಯತ್ ಸದಸ್ಯ ಆಗಲು ಲಾಯಕ್ಕಿಲ್ಲ. ಕೈ ಮುಖಂಡ ಮಹಂತೇಶ್ ವಿರುದ್ಧ ಈ ರೀತಿಯಾಗಿ ರಮೇಶ್ ಜಾರಕಿಹೊಳಿ ಗರಂ ಆಗಿದ್ದಾರೆ. ಬ್ಯಾನರ್ ಅಳವಡಿಕೆಗೆ ಅವಕಾಶ ನಿರಾಕರಣೆ ಬಗ್ಗೆ ಗೊತ್ತಿಲ್ಲ. ದೇವರ ಮೇಲೆ ಪ್ರಮಾಣ ಮಾಡ್ತೀನಿ, ರಾಜಕಾರಣವಿಲ್ಲ. ಎಲ್ಲರಿಗೂ ಬ್ಯಾನರ್ ಅಳವಡಿಕೆಗೆ ಅವಕಾಶಕ್ಕೆ ಸೂಚನೆ ನೀಡಲಾಗಿದೆ. ಬ್ಯಾನರ್ ಅಳವಡಿಕೆ ಕುರಿತು ಸತೀಶ್ ಜಾರಕಿಹೊಳಿ ಅವರು ಈ ರೀತಿಯಾಗಿ ಕಟ್ಟಪ್ಪಣೆಯನ್ನ ಹೊರಡಿಸಿದ್ದಾರೆ ಸಭೆಯಲ್ಲಿ. ನೀವು ಸ್ವಲ್ಪ ಮಾತಾಡುವಾಗ ಸ್ವಯಂ ಮಾತಾಡಬೇಕು. ಅಧಿಕಾರಿಗಳಿಗೆ ಮಾತಾಡೋಕೆ ಯಾಕಂದ್ರೆ ನೀವು ಮನುಷ್ಯರು, ನಾವು ಕೆಲವು ಮನುಷ್ಯರು ಮಾತುಗಳು ಯಾರೋ ಏನಿಂದ ಬಂದು ಪಂಚಾಯತ್ ಇಲಾಖೆಯಿಂದ ಮನುಷ್ಯರು ಬಂದು ರಾಜಕಾರಣ ಮಾಡಕ್ಕೆ ಈ ಪರಿಸ್ಥಿತಿ ಆಗ್ತದೆ. ನಮ್ಮ ಊರಲ್ಲಿ ಪಂಚಾಯತ್ ಬರೋದು ಹೊಸ ಪಂಚಾಯತ್ ಬರೋದು ಅವ್ರು ಯಾರು ಮಾತು ಸದಾ ಈ ಪ್ರವಾಸದ ನಮ್ಮ ಶಿಕ್ಷೆ ಆಗಿದೆ ಕೆಲಸ ಮಾಡಿ ಅವ್ರು ಇಟ್ಟಿದಾಗಿಲ್ಲ. ನಮಗೂ ಹುಷಾರಿದೆ ಅದರ ಸೇರ್ಪಡಿಸಿ. ನೀವು ಸ್ವಲ್ಪ ಮಾತಾಡುವಾಗ ಸ್ವಯಂ ಮಾತಾಡಬೇಕು. ಅಧಿಕಾರಿಗಳಿಗೆ ಮಾತಾಡೋಕೆ ಯಾಕಂದ್ರೆ ನೀವು ಮನುಷ್ಯರು, ನಾವು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಜಾತ್ರಾ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಆಗಿದ್ದಾದ್ರೂ ಏನು, ರಮೇಶ್ ಜಾರಕಿಹೊಳಿ ಅವರು ಯಾಕೆ ಗರಂ ಆದ್ರು, ಏನಿದು ಫ್ಲೆಕ್ಸ್ ಪಾಲಿಟಿಕ್ಸ್? ಹೌದು ಪ್ರಗತಿ, ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರದಲ್ಲಿ ಗ್ರಾಮ ದೇವತೆ ಮಹಾಲಕ್ಷ್ಮಿ ಜಾತ್ರೆ 10 ವರ್ಷಗಳ ಬಳಿಕ ಆಗ್ತಿರುವಂತದ್ದು. ಹೀಗಾಗಿ ಗೋಕಾಕ್ ನಗರ ಕೂಡ ಮದುವನಗತಿಯಂತೆ ಶೃಂಗಾರಗೊಂಡಿರುವಂತದ್ದು. ಜಿಲ್ಲಾಡಳಿತ ಕೂಡ ಜಾತ್ರೆಗೆ ಬೇಕಾದಂತ ಅಗತ್ಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ನಾಳೆಯಿಂದ ಸುಮಾರು 9 ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವ ನಡೆಯಲಿದೆ. ಹೀಗಾಗಿ ಜಾತ್ರೆ ಹಿನ್ನೆಲೆಯಲ್ಲಿ ಲಕ್ಷಾಂತರ ಜನರು ಸೇರುವ ನಿರೀಕ್ಷೆ ಇದೆ. ಈ ಕಾರಣಕ್ಕೆ ಎಲ್ಲ ರಾಜಕೀಯ ನಾಯಕರು ಬ್ಯಾನರ್ಗಳನ್ನ, ಸ್ವಾಗತ ಕೋರುವ ಬ್ಯಾನರ್ಗಳನ್ನ ಹಾಕುವುದು ಸಾಮಾನ್ಯ. ಈ ಕಾರಣಕ್ಕೆ ಅಧಿಕಾರಿಗಳ ಬಳಿ ಹೋಗಿ ಮನವಿ ಮಾಡ್ಕೊಂತ ಸಂದರ್ಭದಲ್ಲಿ ಜಾರಕಿಹೊಳಿ ಕುಟುಂಬದಸ್ಥರು ಹಾಗೂ ಅವರ ಆಪ್ತರಿಗೆ ಮಾತ್ರ ಅಧಿಕಾರಿಗಳು ಅನುಮತಿಯನ್ನು ನೀಡಿದ್ದಾರೆ ಬ್ಯಾನರ್ ಅಳವಡಿಕೆಗೆ. ಉಳಿದ ಲೀಡರ್ಸ್ ಗಳಿಗೆ ಅನುಮತಿ ನೀಡ್ತಾ ಇಲ್ಲ ಅನ್ನುವಂತಹ ಆರೋಪ ಈಗ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿಯಾಗಿದ್ದ ಮಹಂತೇಶ್ ಕಡಾಡಿ ಹಾಗೂ ಇನ್ನಿತರ ಆರೋಪ ಆಗಿರುವಂತದ್ದು. ಹೀಗಾಗಿ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಗೋಕಾಕದಲ್ಲಿ ಸಭೆ ಆಯಿತು. ಸಭೆಯ ಸಂದರ್ಭದಲ್ಲಿ ಅವರು ಕೂಡ ಈ ವಿಷಯವನ್ನ ಪ್ರಸ್ತಾವನೆ ಮಾಡಿ, ನಾವು ಕಳೆದ 2 ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ, ಆದ್ರೆ ಈವರೆಗೂ ಕೂಡ ನಮ್ಮ ನಗರಸಭೆ ಅಧಿಕಾರಿಗಳು ಬ್ಯಾನರ್ ಅಳವಡಿಕೆಗೆ ಅವಕಾಶ ಕೊಡ್ತಿಲ್ಲ. ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡ್ರೆ ಇದಕ್ಕೆ ರಮೇಶ್ ಜಾರಕಿಹೊಳಿ ಗರಂ ಆಗಿರುವಂತದ್ದು. ನಾನು ಈ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇಲ್ಲ, ಸುಮ್ಮನೆ ಇಂಥ ವಿಚಾರಗಳನ್ನ ಸಭೆಯಲ್ಲಿ ತರೋದು ಸರಿಯಲ್ಲ, ನಾನು ಅಧಿಕಾರಿಗಳನ್ನ ಸೂಚನೆ ನೀಡ್ತೀನಿ, ಆ ಬ್ಯಾನರ್ ಅಳವಡಿಕೆಗೆ ಎಲ್ಲರಿಗೂ ಅವಕಾಶ ಕೊಡಬೇಕು ಅಂತೇಳಿ ನಾನು ಕೂಡ ಸೂಚನೆ ನೀಡ್ತೀನಿ ಅಂತಂದ್ರು. ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಇದು ಜಾತ್ರೆ ಇದೆ, ಹೀಗಾಗಿ ಎಲ್ಲರಿಗೂ, ಇದೇನು ರಾಜಕಾರಣ ಅಲ್ಲ, ಎಲ್ಲರಿಗೂ ಕೂಡ ಸ್ವಾಗತ ಕೋರುವ ಏನು ಬ್ಯಾನರ್ ದೊರೆಯೋಕೆ ಅವಕಾಶ ಕೊಡಬೇಕು ಅಂತ ಕೂಡ ಅವರು ಕೂಡ ಸೂಚನೆ ನೀಡಿರುವಂತದ್ದು. ಆದ್ರೆ ಅಧಿಕಾರಿಗಳು ಎಲ್ಲೊಂದ್ ಕಡೆ ಕೇವಲ ತಮಗೆ ಬೇಕಾದವರಿಗೆ ಮಾತ್ರ ಈ ಒಂದು ಬ್ಯಾನರ್ ಕೊಡ್ತಾ ಇದೆ ಅನ್ನುವಂತ ಆರೋಪ ಏನಿದೆ. ಇದಕ್ಕೆ ಸ್ವತಃ ಜಿಲ್ಲಾಧಿಕಾರಿಗಳು ಕೂಡ ಈ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳಿ ಭರವಸೆ ನೀಡುವಂತದ್ದು. ಹೀಗಾಗಿ ನಿನ್ನೆ ನಡೆದಂತ ಸಭೆಯಲ್ಲಿ ಏನಿದೆ ಅದು ಬ್ಯಾನರ್ ಅಳವಡಿಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆಗಳಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಈ ಬಗ್ಗೆ ಆರೋಪ ಮಾಡಿರೋರ ವಿರುದ್ಧ ಕೂಡ ಗರಂ ಆದ್ರು. ಹೀಗಾಗಿ ಅಧಿಕಾರಿಗಳು ಕೂಡ
ಬ್ಯಾನರ್ ಅಳವಡಿಕೆ ಅವಕಾಶ ನೀಡಬೇಕು ಅಂತ ಕೂಡ ಅವರು ಕೂಡ ಸೂಚನೆ ನೀಡಿರುವಂತದ್ದು ಪ್ರಗತಿ. ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.